ಯುವ ಸೇವಾ ಸಂಘ ಸುಳ್ಯ ತಾಲೂಕು ತೊಡಿಕನ ಗ್ರಾಮ ಸಮಿತಿ ವತಿಯಿಂದ 10 ಕುಟುಂಬ 18 ಗೋತ್ರದ ವ್ಯಾಪ್ತಿಗೆ ಒಳಪಟ್ಟಂತೆ ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕಿನ ಸೀಮಿತ ಗ್ರಾಮಗಳಿಗೆ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾಟ ಮಾರ್ಚ್ 8ರಂದು ಸಂಜೆ ತೊಡಿಕನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಮೈದಾನದಲ್ಲಿ ನಡೆಯಿತು. ಸುಳ್ಯ ಎಒಎಲ್ನ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕುರುಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು. ತೊಡಿಕನ ಗ್ರಾಮದ ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಬಿ ರಮಾನಂದ ಗೌಡ ಬಾಳೆಗಜ್ಜೆ ಅಧ್ಯಕ್ಷತೆ ವಹಿಸಿದ್ರು. ಸುಳ್ಯ ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಪಿಎಸ್ ಗಂಗಾಧರ, ಕರ್ನಾಟಕ ರಾಜ್ಯ ಅರೆಭಾಷೆ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಪಿಸಿ ಜಯರಾಮ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವಿಂತಾ ಪಾತಿಕಲ್ಲು, ತೊಡಿಕನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಕಿಶೋರ್ ಕುಮಾರ್, ಗುತ್ತಿಗಾರು ಶ್ರೀ ಮುತ್ತಪ್ಪ ತಿರುವಪ್ಪ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ವೆಂಕಟ್ ಹೊಳಲಂಬೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರೀಶ್ ಕಂಜಿಪಿಲ್ಲಿ, ಸುಳ್ಯ ಗೌಡರ ಯುವ ಸೇವಾ ಸಂಘದ ವಲಯ ಉಸ್ತುವಾರಿ ದಾಮೋದರ ನಾರ್ಕೋಡು, ಡಾಕ್ಟರ್ ಲಕ್ಷ್ಮೀಶ ಕಲ್ಲುಮೊಟ್ಲು ವೇದಿಕೆಯಲ್ಲಿ ಹಾಜರಿದ್ದರು. ಚಿದಾನಂದ ಕಾಡುಪಂಜ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ದೀಪಾ ಕುಂದಲ್ಪಾಡಿ ಪ್ರಾರ್ಥಿಸಿದ್ರು. ಆನಂದ ಕಲ್ಲಗದ್ದೆ ಹಾಗೂ ಲೋಕೇಶ್ ಉರುಬೇಲು ಕಾರ್ಯಕ್ರಮ ನಿರೂಪಿಸಿದ್ರು. ಕೃಷ್ಣ ಬೆಟ್ಟ, ಸುದ್ದಿ ನ್ಯೂಸ್, ಸುಳ್ಯ. ಾಗಲಿ ಬಹಳಷ್ಟು ನೀಳ ಕಾಯದ ಶರೀರ ವೇಗದ ಮಿತಿ ಇಲ್ಲದ ದಾಳಿನ ಮುಂದುವರಿಸಿಕೊಳ್ತಾ ಇದ್ರ ಚುಕ್ಕಿಯೊಂದಿಗೆ ವಾಪಸ್ ಆಗ್ತಾ ಇರೋದು. ಬಹಳಷ್ಟು ಎಚ್ಚರಿಕೆಯ ಆಟನ ಮುಂದುವರಿಸಿಕೊಳ್ಳುತ್ತದೆ. ಯಾಕಂದ್ರೆ ಎರಡು ತಂಡಗಳು ಕೂಡ ಬಲಿಷ್ಠ. ಈ ನಡುವೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯ ಮುಖೇನವಾಗಿ ದಾಳಿನ ಮುಂದುವರಿಸಿಕೊಳ್ತಾ ಇರೋದು. ಕಳಂಜ ನೀಲಕಾಯ ಶರೀರದ ವ್ಯಕ್ತಿ, ಚುರುಕಿನ ಪಾದದ ಅಂಕಗಳನ್ನು ಕದಿಯಲೇಬೇಕಾದ ಸಂದರ್ಭದಲ್ಲಿ ಇಲ್ಲಿ ಅಂಕಗಳನ್ನು ಕದಿತ ಸಫಲ ಹಾದಿಯಲ್ಲಿ ಮತ್ತೆ ತಂಡಕ್ಕೆ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.